ವಿಜಯಪುರ ಪೊಲೀಸರಿಂದ ಬ್ಯಾಂಕ್ ಸಿಬ್ಬಂದಿ ಸಭೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಜಿಲ್ಲೆಯಲ್ಲಿನೂ ಕೂಡ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ವಿಜಯಪುರದಲ್ಲಿ 2 ಘಟನೆ ಆಗಿರ್ಬೋದು, ಬಾಗಲಕೋಟದಲ್ಲಿ ಆಗಿರ್ಬೋದು, ಅದೇ ರೀತಿ ದಾವಣಗೆರೆ ಮತ್ತು ರಾಣೆಬೆನ್ನೂರು, ಆಮೇಲೆ ಮಂಗಳೂರು, ಸೊ ಹಲವಾರು ಕಡೆಗಳಲ್ಲಿ ನಿಮಗೆ ಬ್ಯಾಂಕ್ ಕಳ್ಳತನ ಆಗಿರ್ಬೋದು, ಬ್ಯಾಂಕ್ ದರೋಡೆ ಆಗಿರ್ಬೋದು, ಬ್ಯಾಂಕ್ ರಾಬರಿ ಆಗಿರ್ಬೋದು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ. ಸೊ ಕೆಲವೊಂದು ಕೇಸುಗಳಲ್ಲಿ ಇವತ್ತಿನವರೆಗೂ ಕೂಡ ಆರೋಪಿಗಳು ಸಿಕ್ಕಿಲ್ಲ, ಕೆಲವೊಂದು ಕೇಸುಗಳಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ. ಫಂಡಮೆಂಟಲಿ ಯಾಕೆ ನಾವು ನಿಮ್ಮನ್ನ ಕರೆದಿದ್ದೀವಿ, ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಮತ್ತೆ ಜಿಲ್ಲಾಧಿಕಾರಿಗಳು ಸೇರಿ ಇದನ್ನ ಸಭೆಯನ್ನು ನಾವು ತಗೋತಾ ಇದ್ದೀವಿ. ನಿಮಗೊಂದು ಮೆಟೀರಿಯಲ್ ಅನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಅಂದ್ರೆ ನೀವು ಮಾಡುವಂತ ಕರ್ತವ್ಯವನ್ನ ನಾವು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕಾಗಿದೆ. ಯಾಕೆಂತಂದ್ರೆ ಬ್ಯಾಂಕು ಒಂದು ದೇಶದ ಆರ್ಥಿಕತೆಯ ಭದ್ರ ವ್ಯವಸ್ಥೆಗೆ ಬಹಳ ಫೌಂಡೇಶನ್, ಅದು ಭದ್ರ ಬುನಾದಿ ಹಾಕೊಡುತ್ತೆ. ಒಂದು ಆರ್ಥಿಕ ಅರ್ಥವ್ಯವಸ್ಥೆಗೆ ಬ್ಯಾಂಕಿಂಗ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಜನರು ತಾವು ಕಷ್ಟಪಟ್ಟಂತಹ ದುಡ್ಡನ್ನ, ಒಡವೆಯನ್ನ ಒಂದು ಲೋನ್ ರೂಪದಲ್ಲಿ ನಿಮ್ಗೆ ಪ್ಲೆಜ್ ಆಗಿರ್ತಾರೆ, ಅಥವಾ ಮನೆಯಲ್ಲಿಟ್ರೆ ಸಾಮಾನು ಕಳ್ತನ ಆಗ್ತವೆ ಅಂತಂದ್ರೆ ಬ್ಯಾಂಕ್ ಲಾಕರ್ಸ್ಗಳಲ್ಲಿಟ್ರೆ ಬ್ಯಾಂಕ್ಗಳು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಮೆಜರ್ಸ್ ಗಳನ್ನ ತಗೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಫೀಚರ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀರಾ, RBI ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಹೌದಾ, ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ, ಸೊ ವಿಸ್ತೃತ ರೂಪದಲ್ಲಿ ನಿಮಗೆ ಒಂದು 5-6 ಪೇಜ್ಗಳನ್ನ ನೋಟ್ ಮಾಡಿಕೊಟ್ಟಿದ್ದೀವಿ ನಾವು. ಫಿಸಿಕಲ್ ಸೆಕ್ಯೂರಿಟಿ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಮತ್ತೆ ಚೆಕ್ ಲಿಸ್ಟ್ ಆಗಿರ್ಬೋದು. ಸೊ ಎಲ್ಲವನ್ನ ಕೂಡ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಹೇಗಾಗುತ್ತೆ ಬ್ಯಾಂಕ್ಗಳಲ್ಲಿ ಭದ್ರತಾ ಲೋಪ? ಒಂದು ಬ್ರ್ಯಾಂಡ್ ಅನ್ನ ನೀವು ತಗೋಬೇಕು ಅಂತಂದ್ರೆ ಸುಮಾರು 10 ವರ್ಷ 20 ವರ್ಷಗಟ್ಟಲೆ ಕೆಲಸ ಮಾಡಿ ಬ್ರ್ಯಾಂಡ್ ತಗೊಂಡಿರ್ತಾರೆ. ಬಟ್ ಇಂಥ ಒಂದು ಘಟನೆ ಏನಾಗುತ್ತೆ, ನಿಮ್ಮ ಬ್ರ್ಯಾಂಡ್ ಅನ್ನ, ಇಮೇಜ್ ಅನ್ನ ಕಳೆದು ಹಾಕತ್ತೆ. ಸೊ ನೀವು ಸೇಫ್ಟಿ, ಭದ್ರತೆ ಅನ್ನೋದು ಎಷ್ಟು ನಿರ್ಲಕ್ಷ್ಯತೆ ಇದೆ ಅನ್ನೋದನ್ನ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ನೋಡಲ್ಲ, ನಾನು ಹಲವಾರು ಕ್ಷೇತ್ರಗಳಲ್ಲಿ ನೋಡ್ತೇನೆ. ಸೊ ಸುರಕ್ಷತೆ ಅನ್ನೋದು ನಾವೇನಂತ ತಿಳ್ಕೊಂಡಿದೀವಿ ಅಂದ್ರೆ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಂಡಿದ್ದೀವಿ. ಸುರಕ್ಷತೆ ನೀವು ಓದಿದ್ದನ್ನೆಲ್ಲ ಮಾಡ್ಬೋದು, ನೀವು ಆರ್ಥಿಕ ಪ್ರಗತಿ ಆಗ್ಬೋದು, ನೀವು ಬೆಳಿಬೋದು, ಮಾಡಬಹುದು, ಬಟ್ ಅಷ್ಟ ನೀವು ಇದ್ರೆ ಅಲ್ವಾ ಅದು ಕಂಟಿನ್ಯೂ ಆಗೋದಕ್ಕೆ. ಸೊ ನಿಮ್ಮ ಎಕ್ಸಿಸ್ಟೆನ್ಸ್ ಎದ್ರ ಮೇಲಿದೆ, ಜನರ ನಂಬಿಕೆ ಮತ್ತು ವಿಶ್ವಾಸದ ಮೇಲಿದೆ, ಹೌದಾ? So every accident is a notice that something is wrong with men, material and your procedures. ಬೇರೊಬ್ಬರಿಗೆ ಪೆಟ್ಟು ಬಿದ್ದ ಮೇಲೆ ನಾನು ಕಲಿತೀನಿ ಅನ್ನೋದಿದ್ರೆ ಪ್ರತಿಯೊಬ್ಬರು ಪೆಟ್ಟು ತಿನ್ಬೇಕಾಗತ್ತೆ. ಇವಾಗ ಕೆನರಾ ಬ್ಯಾಂಕ್ ಆಯ್ತು, ಈಗ SBI ಬ್ಯಾಂಕ್ ಆಯ್ತು, ಅವ್ರದ್ದಾಗಿದೆ ಬಿಡು, ನಮ್ದೇನಾಗಿಲ್ಲ. ಯಾವಾಗ ನಿಮ್ದು ಪಾಳೆ ಬರುತ್ತೆ ಅನ್ನೋದು ಕಾಯ್ಕೊಂಡು ಕೂಡಕ್ ಹೋಗ್ಬೇಡಿ. ಬೇರೆಯವ್ರಿಗೆ ಪೆಟ್ಟು ಬಿದ್ದಿದ್ದನ್ನ ನೋಡಿ ಇದನ್ನ ಸರಿಪಡಿಸ್ಕೊಳ್ಳಿ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ ನಾವು ಈ ಮೀಟಿಂಗ್ ಅನ್ನ ಕರೆದಿದ್ದೀವಿ. ಭದ್ರತಾ ಲೋಪಗಳನ್ನ ವಿವರಿಸಿದ್ದಾರೆ SP ಲಕ್ಷ್ಮಣ್ ನಿಂಬರಗಿ. ಕೆಲವೊಂದ್ ಕಡೆ ATM ಮಷಿನ್ಸ್ ಇಟ್ಟಿರ್ತಾರೆ, ಏರ್ಪೋರ್ಟ್, ಮಾಲ್, ಅಲ್ಲಿ ಕೆಲವೊಂದಿಷ್ಟು ಮೊಬೈಲ್ ಇರ್ತವೆ. ಬಟ್ ರೆಸ್ಟ್ ಆಫ್ ದ ಪ್ಲೇಸಸ್ ATMs ಸ್ಟ್ರಕ್ಚರ್ ಗಳನ್ನು ಕೂಡ ಯಾವ ರೀತಿ ಇರ್ಬೇಕು ಅನ್ನೋದು ಕೂಡ ಇದೆ. ಕಮ್ ಟು ದ ಥರ್ಡ್ ಪಾಯಿಂಟ್, ಅಡೆಕ್ವೇಟ್ CCTV ಸರ್ವೆಲೆನ್ಸ್, ಗಾರ್ಡ್ಸ್ ಅಂಡ್ ಟೆಂಪರ್ ಪ್ರೂಫಿಂಗ್. ಟೆಂಪರ್ ಪ್ರೂಫಿಂಗ್ ಅಂತೂ ಕೆಲವೊಮ್ಮೆ ಸೈಬರ್ ಫ್ರಾಡ್ಸ್ ಗಳನ್ನು ಕೂಡ ನಿಮ್ಮ ATMs ಗಳಲ್ಲಿ ಇಟ್ಟು ನಡೀತಾ ಇರುತ್ತೆ. ಬಟ್ ಗಾರ್ಡ್ಸ್ ಯಾಕೆ ಇಡ್ತಾ ಇಲ್ಲ ಅನ್ನೋದು ನೀವು ಉತ್ತರ ಕೊಡ್ಬೇಕಾಗುತ್ತೆ. ಸೊ ಇದನ್ನ ನಾನ್ ಹೇಳ್ತಾ ಇಲ್ಲ, ಇವರ್ ಸರ್ಕ್ಯುಲರ್ ಡೇಟೆಡ್ ಎಲ್ಲ ಇದೆ ಅಲ್ಲಿ RBI ಇದು. ದ ಸರ್ಕ್ಯುಲರ್ ಸೆಕ್ಯೂರಿಟಿ ಮೆಜರ್ಸ್ ಫಾರ್ ATMs RBI 2018 and 19 ದಲ್ಲಿ ನಾನು ರೆಫರೆನ್ಸ್ ಡೇಟ್ಸ್ ಅದೇ ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರುವಂತ ಕೆಲಸ ಕರ್ತವ್ಯಗಳು ನಾನು ಹೇಳ್ತಾ ಇಲ್ಲ, ನಿಮ್ಮ RBI ಹೇಳ್ತಾ ಇದೆ ಅಂತ ಹೇಳಿ. ಅದೇ ರೀತಿ ಕ್ಯಾಶ್ ಇನ್ ಟ್ರಾನ್ಸಿಟ್, ಕ್ಯಾಶ್ ಮ್ಯಾನೇಜ್ಮೆಂಟ್ ವೆಹಿಕಲ್ಸ್. ಸೊ ಇದರಲ್ಲಿ ಏನಾಯ್ತು, ಕ್ಯಾಶ್ ಟ್ರಾನ್ಸಿಟ್ ಅಲ್ಲಿ ಆಗ್ಬೇಕಾದ್ರೆ ಆಗಿರೋದಲ್ವಾ. ಸೊ ಕ್ಯಾಶ್ ಟ್ರಾನ್ಸಿಟ್ ಆಗ್ಬೇಕಾದ್ರೆ ಆಗಂತಕರು ಬಂದು ನಿಮ್ದು ಆರ್ಮ್ಡ್ ಗಾರ್ಡ್ ಇತ್ತು. ಸೊ ಅದಕ್ಕೂ ಕೂಡ ಗೈಡ್ಲೈನ್ಸ್ ಇದೆ ನಿಮಗೆ. ಏನಿದೆ, ಕ್ಯಾಶ್ ಬ್ಯಾಂಕ್ಸ್ ಅಂಡ್ ವೆಹಿಕಲ್ಸ್ ಯೂಸ್ ಬೈ ದ ಬ್ಯಾಂಕ್ಸ್ ಆರ್ ಬ್ಯಾಂಕ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಮಸ್ಟ್ ಸ್ಪೆಷಲಿ ಫ್ಯಾಬ್ರಿಕೇಟೆಡ್ ವಿತ್ ಸೆಕ್ಯೂರ್ ಕಂಪಾರ್ಟ್ಮೆಂಟ್ಸ್ ಅಂತ ಹೇಳಿ. ನಿಮ್ಮ ಸರ್ವಿಸ್ ಪ್ರೊವೈಡರ್ಸ್ಗಳು ದೇ ಆರ್ ವೆರಿ ಇಂಪಾರ್ಟೆಂಟ್. ಸರ್ವಿಸ್ ಪ್ರೊವೈಡರ್ಸ್ ಕೂಡ ಆಡಿಟ್ ಆಗ್ತಾ ಇರಬೇಕು, ಪೊಲೀಸ್ ವೆರಿಫಿಕೇಶನ್ ಆಗ್ತಾ ಇರಬೇಕು, ಎಲ್ಲ ಆಗ್ತಾ ಇರಬೇಕು. ಎವರ್ ದ ವೆಹಿಕಲ್ ಅದನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಆ ಸ್ಟ್ರಕ್ಚರ್ ಏನಿದೆ ಅದಕ್ಕೂ ಒಂದು ಕೂಡ ಸ್ಟ್ಯಾಂಡರ್ಡ್ ಇದೆ, ಅದ್ರ ಪ್ರಕಾರ ಆಗ್ಬೇಕು. ಅದರಲ್ಲೂ ಕೂಡ CCTV ಒಳಗಡೆ ಹೊರಗಡೆ ಇರಬೇಕು ಅನ್ನೋದಿದೆ.
ಟೈರ್ಸ್ ಕೂಡ ಎಂತದ್ ಯೂಸ್ ಮಾಡ್ಬೇಕು ಅನ್ನೋದಿದೆ. ಯಾರು ಬೇಕು ಅಂತಾನೆ ಹೋಗ್ಬೇಕಾದ್ರೆ ಅದನ್ನ ಪಂಚರ್ ಮಾಡಿ ಗಾಡಿನ ನಿಲ್ಲಿಸ್ಬಿಟ್ಟು ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಟ್ಯೂಬ್ಲೆಸ್ ಟೈರ್ಸ್, ಸಿ ಯುವರ್ ಸೇಫ್ಟಿ ಮೆಜರ್ಸ್ ಎಲ್ಲಿವರೆಗೂ ತಗೊಂಡು ಹೋಗಿದ್ದಾರೆ ಅನ್ನೋದನ್ನ. ಹೌದಾ, ಒಂದು ವೆಹಿಕಲ್ ನ ನೀವು ಮೂವ್ ಮಾಡ್ಬೇಕು, ಅದರಲ್ಲಿ ಕ್ಯಾಶ್ ಅಥವಾ ಗೋಲ್ಡ್ ಅಂತಂದ್ರೆ ಆ ವೆಹಿಕಲ್ ಟೈರ್ಸ್ ಟ್ಯೂಬ್ಲೆಸ್ ಇರಬೇಕು ಅನ್ನೋವರೆಗೂ ಕೂಡ ನಿಮಗೆ ಡೈರೆಕ್ಷನ್ಸ್ ಇದೆ. ಬಟ್ ಹೌ ಮೆನಿ ಆಫ್ ಯು ಆರ್ ಫಾಲೋಯಿಂಗ್ ಇಟ್? ನೆಕ್ಸ್ಟ್, armored guards, weapons in valid licensed conditions. ಸೊ ಎಷ್ಟು ಜನ ಇದೆ? ಅವರ್ ಮೇಜರ್ ಪ್ರಾಬ್ಲಮ್ ವಿತ್ ದ ಬ್ಯಾಂಕಿಂಗ್ ಸೆಕ್ಯೂರಿಟಿ ಏನಿದೆ ಅಂತಂದ್ರೆ ಆರ್ಮ್ಡ್ ಗಾರ್ಡ್ಸ್ ವೆಪನ್ಸ್ ಇನ್ ವ್ಯಾಲಿಡ್ ಲೈಸೆನ್ಸ್ ಕಂಡೀಷನ್ಸ್. 100 ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತಿರ್ಬೇಕಾದ್ರೆ 20,000 ಇಟ್ಕೊಂಡು ಒಬ್ಬ ಆರ್ಮ್ಡ್ ಸೆಕ್ಯೂರಿಟಿ ಇಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಬೇಕಾದ್ರೆ ನಾವ್ ಯಾರನ್ನು ಪ್ರಶ್ನೆ ಮಾಡಬೇಕು? ಉದಾಹರಣೆಗೆ ಮನುಗುಳಿ ನಾನು ತಗೊಳ್ತೇನೆ, ಹೌದಾ? ಲಾಕರ್ಸ್ ಗಳ ಬಗ್ಗೆ, ಬಿಕಾಸ್ ದಟ್ ಎಂಟೈರ್ ಇನ್ಸಿಡೆಂಟ್ ಮೂಲ ಕಾರಣ ಲಾಕರ್ಸ್ ಗಳಿಗೆ ಸಂಬಂಧಪಟ್ಟಂತ SOP ಗಳನ್ನ ನೀವು ಪಾಲನೆ ಮಾಡದೇ ಇರೋದು. ಯಾರು ಕೀ ಲಾಕರ್ಸ್ ಗಳನ್ನ ಇಟ್ಕೋಬೇಕು? there will be key 1 and key 2. there is a person A and person B. ನಾನು ಹೇಳಕ್ ಹೋಗಲ್ಲ, ಮ್ಯಾನೇಜರ್ ಇರ್ಬೋದು, ನೆಕ್ಸ್ಟ್ ಯುವರ್ ಸೀನಿಯರ್ ಮೋಸ್ಟ್ ಆಫೀಸರ್ ಇರ್ಬೋದು. ಮ್ಯಾನೇಜರ್ ಇಲ್ಲ ಅಂತಂದ್ರೆ K1 will come to your level 2, the K2 will go to level 3. ಒಬ್ಬ ಸಿಪಾಯಿಗೂ ಕೂಡ ನೀವು ಒಳಗಡೆ ಎಂಟ್ರಿ, ಅವನ ಕೀ ಮ್ಯಾನೇಜ್ಮೆಂಟ್ ಗೆ ಒಬ್ಬ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂತ ಸಿಪಾಯಿಗೂ ನೀವು ಆಪರೇಟ್ ಮಾಡಕ್ ಬಿಟ್ರೆ ಏನಾಗುತ್ತೆ? ಹೋಗ್ಲಿ, ನೀವು ಕೀ ಲಾಕರ್ ಓಪನ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು, ಕ್ಲೋಸ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು, ಲಾಕರ್ ಅಲ್ಲಿ ಎಷ್ಟು ಜನ ಹೋದ್ರು ಎಷ್ಟು ಜನ ಬಂದ್ರು ಎಲ್ಲ ಕೂಡ ನಿಮ್ಮಲ್ಲಿ ಅಪ್ಡೇಟ್ ಇರಬೇಕು. ಇಫ್ ದೇರ್ ಇಸ್ ನೋ ಅಕೌಂಟಬಿಲಿಟಿ, ಇವತ್ತು ಲಾಕರ್ ರೂಮ್ಸ್ ಅಲ್ಲಿ ಯಾರ್ಯಾರು ಹೋದ್ರು ಯಾರ್ಯಾರು ಬಂದ್ರು, ಯಾರ್ಯಾರು ಹೋಗಕ್ ಅವಕಾಶ ಇರುತ್ತೆ? ಮ್ಯಾನೇಜರ್ 1 ಅಂಡ್ ಲೆವೆಲ್ 2, ಆಮೇಲೆ ನಿಮ್ಮ ಗೋಲ್ಡ್ ಡಿಪಾಸಿಟ್ ಮಾಡೋರು, ಕ್ಯಾಶ್ ಡಿಪಾಸಿಟ್ ಮಾಡೋರು, ಇವ್ರು ಬಿಟ್ರೆ ಬೇರೆ ಯಾರಿಗೂ ಅವಕಾಶನೇ ಇರಲ್ಲ. ಒಂದ್ ರೀತಿ ಅದನ್ನ ಮಾರ್ಕೆಟ್ ರೀತಿ ಬ್ಯಾಂಕ್ ಅಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳನ್ನ ಎಕ್ಸೆಸ್ ಕೊಟ್ರೆ ಒಳಗಡೆ ಇರುವಂತ ಇನ್ಫಾರ್ಮೇಶನ್ ಲೀಕ್ ಆಗಲ್ವಾ? ಸೊ ದಿಸ್ ಇಸ್ ಮೋಸ್ಟ್ ನೆಗ್ಲೆಕ್ಟೆಡ್ ವೈಲೇಷನ್ ಪಾಯಿಂಟ್ ನಂಬರ್ 1. ಮನುಗುಳಿಯಲ್ಲಿ 100 ಕೋಟಿ ಇರುವಂತದ್ದು ಏನ್ರಿ ಇದೆ? 100 ಕೋಟಿ ವ್ಯಾಲ್ಯೂ ಇರುವಂತದ್ದು ಮನುಗುಳಿಯಲ್ಲಿ ಏನಿದೆ? 60-70 ಕೋಟಿ ಇರುವಂತ ಚಡಚಣದಲ್ಲಿ ಏನಿದೆ? ಲಿಮಿಟೇಷನ್ಸ್ ಅನ್ನೋದು ಬೇಡವಾ? ಆಯ್ತಪ್ಪ, ಬಿಜಾಪುರ್ ನನ್ನ ಕ್ಯಾಪಿಟಲ್ ಸಿಟಿ ಇದೆ, ನಾನು ಇಲ್ಲಿ ಇಟ್ಕೋತೀನಿ ಅಂತ ಹೇಳಿ ನೀವು 100 ಕೋಟಿ ಮನುಗುಳಿಯಲ್ಲಿ ಇಟ್ಕೊಂಡಾಗ ನೀವು ಇಬ್ರು ಸೆಕ್ಯೂರಿಟಿ ಗಾರ್ಡ್ಗಳನ್ನ 24/7 ಆರ್ಮ್ಡ್ ಮ್ಯಾನ್ಗಳನ್ನ ನೀವು ಹಾಕಿದ್ರೆ ಹೇಗೆ ಇಟ್ಕೋತೀರಾ? ಅದೇ ರೀತಿ ಚಡಚಣದಲ್ಲಿನೂ ಕೂಡ ಇರುವಂತ ಸೆಕ್ಯೂರಿಟಿಯನ್ನ ಒಳಗಡೆ ಜೆರಾಕ್ಸ್ ಕ್ಲರಿಕಲ್ ಜಾಗ ಹಚ್ಕೊಂಡ್ ಕೂತ್ರೆ ವಾಟ್ ಇಸ್ ದ ಯೂಸ್? ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಈ ನೆಗ್ಲಿಜೆನ್ಸ್ ಗಳಲ್ಲಿ ಯಾವ ರೀತಿ ನಾವು ಬ್ಯಾಂಕಿಂಗ್ ಅಫಿಷಿಯಲ್ಸ್ ಗಳನ್ನ BNS ಅಡಿಯಲ್ಲಿ, IPC ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಅಂತ. ವಿ ಆರ್ ಸ್ಟಡಿಂಗ್ ಇಟ್. ಯು ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೇಫ್ಟಿ ಆಫ್ ದ ಪಬ್ಲಿಕ್ ಮನಿ. ದಟ್ ಇಸ್ ಹ್ಯೂಮನ್ ನೆಗ್ಲಿಜೆನ್ಸ್ ಅಲ್ಲ ಇವೆಲ್ಲ. ಇರುವಂತ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಕ್ ಬಿಡ್ದೇನೆ ಅವರನ್ನ ಒಳಗಡೆ ಇಟ್ಕೊಂಡು ಕೂತ್ರೆ ಆಯ್ತು. ಟೈಮ್ ಲಿಮಿಟೇಷನ್ಸ್ ಎಷ್ಟಿರುತ್ತಪ್ಪ? ಎಷ್ಟು ಗಂಟೆಗೆ ನಿಮ್ದು ಬ್ಯಾಂಕಿಂಗ್ ಸರ್ವಿಸ್ ಪ್ರೊವಿಷನ್ಸ್ ಕ್ಲೋಸ್ ಆಗಬೇಕು? ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಗಂಟೆ? 4:30ಗೆ ನಿಮ್ದು ಕ್ಲೋಸ್ ಆಗಬೇಕು. ಆಯ್ತು, ಕ್ಯೂದಲ್ಲಿದ್ದಾರೆ ಜನ, ಮೊದಲೇ ಬಂದು ಕೂತಿದ್ದಾರೆ, ಕ್ಯೂ ಕ್ಲಿಯರ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಎಷ್ಟೊತ್ತು ಬೇಕಾಗುತ್ತೆ? ಒಂದ್ 5 ಗಂಟೆ ಅನ್ನೋದಾದ್ರೂ ಕ್ಲೋಸ್ ಆಗ್ಬೇಕಾದ್ರೆ 5 ಗಂಟೆ ಕ್ಲೋಸ್ ಆದ್ಮೇಲೆ ನಿಮ್ ಸೆಕ್ಯೂರಿಟಿ ಗಾರ್ಡ್ ಫಸ್ಟ್ ಏನ್ ಮಾಡ್ಬೇಕು? 6:30 ತನಕ ಪಬ್ಲಿಕ್ ಒಳಗೆ ಬಿಡಕ್ ಬಿಟ್ರೆ ಏನಾಗುತ್ತೆ? ಚರ್ಚೆ ಆಯ್ತಲ್ಲ, ಅದೇ ಆಗೋದು. ಇನ್ನು ಲಾಕರ್ಸ್ ಗಳಿಗೆ ಬರ್ತೀನಿ. ಸೆಕೆಂಡ್ ಪಾಯಿಂಟ್, ಲಾಕರ್ಸ್ ಗಳು ಹೇಗೆ ಅಂತಂದ್ರೆ ನಾವು ಅನ್ಕೊಂಡಿರ್ತೀವಿ ಏನಪ್ಪಾ ಇದು ಡೂಪ್ಲಿಕೇಟ್ ಮಾಡಕ್ಕೆ ಬರಲ್ವೇನೋ ಅಂತಂದ್ರೆ ಸುಮಾರು 20-25 ವರ್ಷದ ಹಿಂದಿರುವಂತ ಲಾಕರ್ಸ್ ಗಳನ್ನೇ ನೀವು ಇವತ್ತಿಗೂ ಯೂಸ್ ಮಾಡ್ತೇನೆ ಅಂದ್ರೆ ಹೇಗಾಗುತ್ತೆ? ಈ ನನ್ನ ಮೊಬೈಲ್ ಸಾಫ್ಟ್ವೇರ್ ವ್ಯಾಲಿಡಿಟಿ 7 ವರ್ಷ ಕೊಡ್ತಾ ಇದೆ. ಯಾವುದೇ ಒಂದು ಮೊಬೈಲ್ ತಗೊಂಡಾಗ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಲಿ ಅಥವಾ ಅದಕ್ಕೆ ವ್ಯಾಲಿಡಿಟಿ ಆಗಿರ್ಲಿ ಪ್ರತಿಯೊಂದಕ್ಕೂ ಕೂಡ ಟೈಮ್ ಎಕ್ಸ್ಪೈರಿ ಅನ್ನೋದಿದೆ. ಟ್ಯಾಬ್ಲೆಟ್ಗೂ ಕೂಡ ಟೈಮ್ ಎಕ್ಸ್ಪೈರಿ ಅನ್ನೋದಿದೆ, ಮನುಷ್ಯನಿಗೂ ಕೂಡ ಒಂದು ಎಕ್ಸ್ಪೈರಿ ಅನ್ನೋದಿದೆ. ಗತಕಾಲದಲ್ಲಿ ಕೂಡಿಸಿದಂತ ಲಾಕರ್ನ ಇವತ್ತಿಗೂ ನಾನು ಬಳಕೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ವಾ? ಆಯ್ತು, ಎಷ್ಟು ಜನ ನಿಮ್ದು ಬಯೋಮೆಟ್ರಿಕ್ ಅಥವಾ ನಿಮ್ಮ
ಏನು ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಅಥವಾ ಫೇಸ್ ID ಪ್ರಕಾರ ನಿಮ್ದು ಲಾಕರ್ ಸಿಸ್ಟಮ್ ನ ಓಪನ್ ಮಾಡೋ ಫೆಸಿಲಿಟೀಸ್ ಗಳನ್ನ ಇಟ್ಕೊಂಡಿದ್ದಾರೆ ಹೇಳಿ. ನಿಮ್ಮ ಮೊಬೈಲ್ ಇದೆ, ನಿಮ್ಮ ಮೊಬೈಲು 50,000 20,000 ಹಿಡ್ಕೊಂಡು 1 ಲಕ್ಷ ರೂಪಾಯಿ ಇರುವಂತ ಮೊಬೈಲ್ ಒಂದು ಫೇಸ್ ID ಅನ್ನೋದಿದೆ. ಸಾರ್ವಜನಿಕರು 100 ಕೋಟಿ ಇಟ್ಕೊಳ್ಳುವಂತ ಬ್ಯಾಂಕ್ ಅಲ್ಲಿ ನಿಮ್ಗೆ ಡಿಜಿಟಲ್ ಸೇಫ್ಟಿ ಸೆಕ್ಯೂರಿಟಿ ಮೆಜರ್ಸ್ ಗಳನ್ನೇ ಇಲ್ಲ. ಸೊ ಇನ್ನೂ ಕೂಡ ನಾವು ಕೀಯಲ್ಲೇನೆ ಇದೀವಿ. ಆಯ್ತು, ಯಾರು ಬಂದ್ರಪ್ಪ ಒತ್ತಿದ್ರು. ಸೊ ನಿಮ್ ಮೊಬೈಲ್ ದಲ್ಲೇ ಕೂತ್ಕೊಂಡು ನಿಮ್ ಮನೆಯಲ್ಲಿ CCTV ಇಟ್ಟುಕೊಂಡು ಯಾರೇ ಬಂದ್ರು ಕೂಡ ಸೌಂಡ್ ಮಾಡೋದಕ್ಕೆ ವ್ಯವಸ್ಥೆ ಸಿಂಪಲ್ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಇಟ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಮುಟ್ಟಿದ್ದಾನೆ. ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಗಳು ಇದನ್ನ ಮಾಡ್ತಾ ಇಲ್ಲ? ನಿಮ್ಮ ನೈಟ್ ಟೈಮ್ ಅಲ್ಲಿ ಯಾರೇ ಕೂಡ ಇಂಟ್ರೂಡರ್ಸ್ ಗಳು ನಿಮ್ಮ ವಸ್ತುಗಳನ್ನ ಒಳಗಡೆ ಟಚ್ ಮಾಡಿದಾಗ ಇಟ್ ಕೆನಾಟ್ ಮೇಕ್ ಎ ಸೌಂಡ್ ಇನ್ ಯುವರ್ ಮೊಬೈಲ್. ನಾನು ಹೇಳ್ತಾ ಇರೋದು ಸಾಕಷ್ಟು ಆಪ್ಷನ್ಸ್ ಗಳಿದೆ, ಆದ್ರೆ ಇಂಪ್ಲಿಮೆಂಟೇಷನ್ ನಾವು ಮಾಡಕ್ ಹೋಗ್ತಾ ಇಲ್ಲ. ಪರ್ಸನಲ್ ಸೆಕ್ಯೂರಿಟಿ ಬಂದಾಗ, ನನ್ನ ಮನೆ ಸೆಕ್ಯೂರಿಟಿ ಬಂದಾಗ ನಾನು ಪ್ರತಿಯೊಂದನ್ನು ಕೂಡ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ಸಾರ್ವಜನಿಕರ ಹಿತದೃಷ್ಟಿ, ಸಾರ್ವಜನಿಕರ ದುಡ್ಡು ಅಂತ ಬಂದಾಗ ನಾನು ಅದಕ್ಕೆ ರೆಡಿ ಇಲ್ಲ. ಸೊ 4:30ಗೆ ಕ್ಲೋಸ್ ಆಗ್ಬೇಕಾಗಿರೋದು 5 ಗಂಟೆ ಆಯ್ತಪ್ಪ. ಕ್ಯೂದಲ್ಲಿ ಇದ್ದವ್ರನ್ನ 5 ಗಂಟೆ ಕ್ಲೋಸ್, 6:30ವರೆಗೂ ಇಟ್ಕೊಂಡ್ ಕೂತ್ರೆ ಒಬ್ಬ ವ್ಯಕ್ತಿ 2 ಗಂಟೆ ಬ್ಯಾಂಕ್ ಒಳಗಡೆ ಬಂದು ಹಾಗೆ ಕೊಡ್ತಾನೆ. 4:30ಗೆ ಬಂದವನು 6:30 ತನಕ ಅವನು ಯಾರು ಏನು ಎಂತ ಅಂತ ಮಾತಾಡ್ಸೋರು ಯಾರು ಇಲ್ಲ ಅಂತಂದ್ರೆ ಕೋವಿಡ್ ಮುಗಿದ ಎಷ್ಟು ವರ್ಷ ಆಯ್ತು? ಕೋವಿಡ್ ಮುಗಿದ ಎಷ್ಟು ವರ್ಷ ಆಯ್ತು? ಎಷ್ಟು? ಇವತ್ತು ಮಾಸ್ಕ್ ಹಾಕೊಂಡು ಒಳಗಡೆ ಬರ್ತಾರೆ, ಹೆಲ್ಮೆಟ್ ಹಾಕೊಂಡು ಬರ್ತಾರೆ. ನೀನ್ ಮಾಸ್ಕ್ ಯಾಕೆ ಹಾಕೊಂಡೆ, ಹೆಲ್ಮೆಟ್ ಯಾಕೆ ಹಾಕೊಂಡೆ, ಮಾಸ್ಕ್ ತೆಗೆ, ಹೆಲ್ಮೆಟ್ ತೆಗೆ ಅಂತಂತೆ ನಿಮ್ ಸೆಕ್ಯೂರಿಟಿ ಗಾರ್ಡ್ ಆಗ್ಲಿ ನೀವಾಗಿ ಕೇಳುವುದಿಲ್ಲ. ನಿಮ್ಮ ಸೆಂಟ್ರಿ ಡ್ಯೂಟೀಸ್ ಗಳಿಗೆ ಏನೇನಿದೆ? ಏನಪ್ಪ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಮಾಡ್ಬೇಕಾಗಿರುವಂತ ಕೆಲಸ ಹೊರಗಡೆ ನಿಂತು ಯಾರು ಬಂದ್ರು ಯಾರಿಲ್ಲ. ಈ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ನಾನು ಅಲ್ಲಿ ಹೊರಗಡೆ ಸೆಕ್ಯೂರಿಟಿ ನಿಲ್ಸಿದ್ರೆ ಅವ್ನ ಫಂಡಮೆಂಟಲ್ ಏನ್ ಕೆಲಸ ಇರುತ್ತೆ? ಒಳಗಡೆ ಯಾರು ಬರ್ತಾ ಇದ್ದಾರೆ, ಅವರ ಪರ್ಪಸ್ ಆಫ್ ವಿಸಿಟ್ ಏನು, ಅವನ ಮುಖ ನೋಡ್ತಾನೆ ಇಲ್ಲ, ಅವನು ನೋಡ್ತಾನ? ಮಾಸ್ಕ್ ತೆಗಿಸ್ ನೋಡ್ಬೇಕು, ಹೆಲ್ಮೆಟ್ ತೆಗಿಸ್ ನೋಡ್ಬೇಕು. ಇವೆಲ್ಲ ಬೇಸಿಕ್ ನಾವ್ ಹೇಳ್ಕೊಡ್ಬೇಕಾ ಅಥವಾ ನೀವು ಬ್ಯಾಂಕ್ ಅಲ್ಲಿ ಇರುವಂತ ಮ್ಯಾನೇಜರ್ಸ್ ಗಳು ನಿಮ್ಮ ಸಿಬ್ಬಂದಿ ನೀವ್ ಹೇಳ್ಕೊಡ್ಬೇಕಾ? ದೀಸ್ ಆರ್ ದ ವೈಲೇಷನ್ಸ್. ನಮ್ಮ ಅಬ್ಸರ್ವೇಷನ್ಸ್ ವೈಲೇಷನ್ಸ್ ಗಳು ಇವೇ ಆಗ್ತಾ ಇರೋದು. ಇವೇನ್ ನಿಮ್ಮ ಸಿಂಪಲ್ ಗೊತ್ತಿರುವಂತ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೆ ಇರುವಂತದಿಂದನೇ ಈ ಘಟನೆಗಳು ಆಗ್ತಾ ಇರೋದು. ಪ್ರಿಸರ್ವೇಷನ್ ಆಫ್ CCTV ಫುಟೇಜ್ ದ ಬಿಗ್ಗೆಸ್ಟ್ ಬ್ಲಂಡರ್. ಹಾಗೆ ಒಂದು ಬ್ಯಾಂಕ್ ಅಲ್ಲಿ CCTV ಫುಟೇಜ್ 3 ತಿಂಗಳ ಕಡೆ ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ಯಾರಿಗೂ ಗಮನಕ್ಕಿಲ್ಲ ಅಂತಂದ್ರೆ CCTV ಫುಟೇಜ್ ಪ್ರತಿದಿನ ಮ್ಯಾನೇಜರ್ ಆದರೂ 24 ಅವರ್ಸ್ ಹಿಂದಗಡೆ ಏನಾಯ್ತು ಅದನ್ನ ಚೆಕ್ ಮಾಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ನಮ್ದು ಮೊಬೈಲ್ ಆಗಿರೋ ಫೋಟೋಸ್ ಡೇಟಾಸ್ ಸೇಫ್ ಆಗಿ ಇಟ್ಕೊಳ್ಬೇಕು, ಕ್ಲೌಡ್ ಅಲ್ಲಿ ಇಟ್ಕೊಳ್ತೀರಿ. ಮತ್ತೆ ಪಬ್ಲಿಕ್ ಸೇಫ್ಟಿಗೆ ನಿಮ್ಮ CCTV ಫುಟೇಜ್ ನ ಕ್ಲೌಡ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ರೆ ಅದೇ ವ್ಯತ್ಯಾಸ ಇರೋದು. ನನ್ನ ಸೇಫ್ಟಿ ಬಂದ್ರೆ ಐ ವಿಲ್ ಟೇಕ್ ಕೇರ್, ನನ್ನ ಫ್ಯಾಮಿಲಿ ಸೇಫ್ಟಿ ಬಂದ್ರೆ ಐ ವಿಲ್ ಟೇಕ್ ಕೇರ್. ಸಾರ್ವಜನಿಕರ ಸೇಫ್ಟಿ ಬಂದ್ರೆ ಇಟ್ ಇಸ್ ನಾಟ್ ಮೈ ಜಾಬ್, ಇಟ್ ಇಸ್ ಪೊಲೀಸ್ ಜಾಬ್. ನನ್ ವಿಚಿತ್ರ ಏನು ಅನ್ನೋದನ್ನ ಹೇಳ್ತೇನೆ. ನನ್ನ ಎಕ್ಸ್ಪೀರಿಯನ್ಸ್ ಅಫೆನ್ಸ್ ಆಗಿದೆ, ನಮಗ್ ಚಿಂತೆ ನಮಗಿದೆ ಪೊಲೀಸರು. ವರ್ಕಿಂಗ್ ಇನ್ ಘಟನೆ ಆದ ಮೇಲೆ ದಟ್ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹೌದಾ? ವಿ ವರ್ಕ್ 24/7 ಟು ಗೆಟ್ ದೀಸ್ ಥಿಂಗ್ಸ್, ದೀಸ್ ಪೀಪಲ್. ಅನ್ಫಾರ್ಚುನೇಟ್ಲಿ ಆಫ್ಟರ್ 24 ಅವರ್ಸ್ ಅಗೇನ್ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ದೆ ನಾನು ಒಂದು ಕಡೆ. ಘಟನೆ ಆದ ಒಂದು 24 ಅವರ್ಸ್ಗೆ ಸಿಚುವೇಶನ್ ಎಷ್ಟು ವರ್ಸ್ಟ್ ಇದೆ ಅಂತಂದ್ರೆ, ಸೊ ದೇ ಆಫರ್ ಎ ಕಪ್ ಆಫ್ ಟೀ. ಸೊ ನಮ್ ಕೆಲಸ ಇದೆ, ಟೈಮ್ ಇಲ್ಲ. ಹೌದಾ? ಏನ್ ನಿಮ್ ಟೆನ್ಷನ್ ಇಲ್ವಾ ಅಂತ ನಾನ್ ಕೇಳಿದೆ. ಸರ್ ಏನ್ ಸಮಸ್ಯೆ ಇಲ್ಲ ಸರ್, ಅದಕ್ಕೆ ಇನ್ಶೂರೆನ್ಸ್ ಇದೆ. ದಟ್ ಈಸ್ ದ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸರ್ ಏನಾಗಲ್ಲ ಸರ್, ನಮ್ದಂತೂ ಇನ್ಶೂರೆನ್ಸ್ ಇದೆ ಸರ್, ಸಿಗದೇ ಇದ್ರು ಕೂಡ ಬರುತ್ತೆ. ಘಟನೆ ಬಗ್ಗೆ ಕಿಂಚಿತ್ತು ಚಿಂತೆನೂ ಇಲ್ಲ, ಅದರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ. ಇಟ್ ಇಸ್ ಅ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ನಾವು ಎಲ್ಲಾ ಕಡೆ ರಿಹರ್ಸಲ್ ಮಾಡ್ತೀವಿ, ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಹರ್ಸಲ್ ಮಾಡ್ತೀವಿ, ಸೇಫ್ಟಿ ಪ್ರೋಟೋಕಾಲ್ಸ್ ಗೆ ರಿಹರ್ಸಲ್ ಮಾಡ್ತೀವಿ. ಯಾಕೆ ನೀವು ಬ್ಯಾಂಕಿಂಗ್ ಸೆಕ್ಟರ್ಸ್ ದವರು ಈ ರಿಹರ್ಸಲ್ ಪ್ರಾಕ್ಟೀಸ್ ನ ಅಟ್ಲೀಸ್ಟ್ ಒನ್ಸ್ ಇನ್ 6 ಮಂತ್ ಯಾಕೆ ಮಾಡ್ಕೋಬಾರ್ದು? ನಿಮ್ಗೆಲ್ಲ ಇದೆ. ಈ ಅನ್ಫಾರ್ಚುನೇಟ್ಲಿ ಈಗೇನಿಗೆ SBI ಆಯ್ತಲ್ಲ, ಎಲ್ಲಾ ಸಿಬ್ಬಂದಿಗಳೇನು ಒಂದೇ ಕಡೆ ಕೂತಿದ್ರಲ್ಲ, ಅಲ್ಲೆಲ್ಲಾ ಬಟನ್ಸ್ ಇವೆ ಆಪರೇಟ್ ಮಾಡೋದಕ್ಕೆ, ಅಲರ್ಟ್ ಮಾಡೋದಕ್ಕೆ. ಅವ್ರಿಗೆ ಪ್ರಾಕ್ಟೀಸ್ ಎಲ್ಲ ಒತ್ತಿ ಹಿಂಗ್ ಕೂತಾಗ ಅವ್ನ್ ಬಟನ್ ತರಗಡೆನೆ ಇದೆ, ಒತ್ತಿದ ಅಲರ್ಟ್ ಆಗ್ಬಿಡುತ್ತೆ ಹೊರಗಡೆ. ಅವ್ನ್ ಒತ್ತಿ ರೂಢಿನೇ ಇಲ್ಲದ, ಒತ್ತಿದ್ರೆ ಏನಾದ್ರು ಬ್ಲಾಸ್ಟ್
ಆಗತ್ತಿರೋ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಅವೇದು ಕೊಡ್ತಾನೆ. ಕಾರ್ಪೆಂಟ್ರಿ ಕೆಲಸಕ್ಕೆ ಕಾರ್ಪೆಂಟರು ಎಲ್ಲಿರ್ತಿದ್ರು, ಲಾಕ್ರು ಅದ ಇವರು. ಈ ಕಾರ್ಪೆಂಟ್ರಿ ಕೆಲಸ ಮಾಡೋರಿಗೆ, ರಿಪೇರಿ ಮಾಡೋರಿಗೆ ನೀವು ಬ್ಯಾಂಕ್ ಪ್ರಮಾಣಗಳನ್ನ ರಾತ್ರಿ ಮಕ್ಕಳು ಬಿಟ್ರೆ, ನೀವು ಮನೇಲಿ ಮಲಗಿದ ನಾವು ಬ್ಯಾಂಕಿಂಗ್ ಸ್ಟ್ರಕ್ಚರ್ ಪೂರ್ತಿ ಸ್ಟಡಿ ಮಾಡಿ ಫಾರ್ಮೆಟ್ ರೆಡಿ ಮಾಡ್ತಾನೆ. ಇಂಥ ಬ್ಲಂಡರ್ಸ್ಗಳು ಆಗಿದ್ದಾವೆ. ಟೇಬಲ್ ಮಾಡಕ್ ಬಂದವನಿಗೆ, ಕುರ್ಚಿ ಮಾಡಕ್ ಬಂದವನಿಗೆ, CCTV ರೆಡಿ ಮಾಡಕ್ ಬಂದವನಿಗೆ, ಎಲ್ಲಿ ಮಕ್ಕಳ ಜಾಗ ಇಲ್ಲ, ಇಲ್ಲೇ ಮಕ್ಕೊಂಡ್ಬಿಡಪ್ಪ ಬ್ಯಾಂಕ್ ಒಳಗಡೆ. ಎಷ್ಟು ಗ್ರಾಂಟೆಡ್ ತಗೊಂಡಿದೀವಿ ನಾವು ಸೇಫ್ಟಿ ಮೆಜರ್ಸ್ ಗಳನ್ನ. ಬ್ಲಂಡರ್ ಏನಾಗ್ತದೆ ಈಗ ಅರ್ಥ ಆಗ್ತದೆ ನಿಮ್ಗೆಲ್ಲರಿಗೂ. ಮತ್ತೆ ಯಾರು ನಾನು ಜವಾಬ್ದಾರಿ ಮಾಡ್ಲಪ್ಪ? ಅಕ್ಯೂಸ್ಗಳ ಜೊತೆಗೆ ಮತ್ತೆ ನಾವು ಆಕ್ಷನ್ ತಗೋಬೇಕು ಪೊಲೀಸ್ ಇಲಾಖೆ. ಉದಾಹರಣೆ ಕೊಡ್ತಾ ಇದೀನಿ, 2 ಉದಾಹರಣೆಗಳು. ಆಗಿರೋ ಘಟನೆಗಳನ್ನೇ ನಿಮ್ಗೆ, ನೈಜ ಘಟನೆಗಳನ್ನೇ ನಿಮ್ ಮುಂದೆ ಇವತ್ತು ನಾನು ತರ್ತಾ ಇರೋದು. RBI ಭದ್ರತಾ ನಿಯಮಗಳು ಪಾಲಿಸಲೇಬೇಕು. ಸೊ ನೈಟ್ ವಿಷನ್ CCTVs, ನೈಟ್ ವಿಷನ್ CCTVs, ಎಷ್ಟು ಜನ ನೈಟ್ ವಿಷನ್ CCTVs ಗಳನ್ನ ಹಾಕಿದೀರಾ? ನಾನಿಲ್ಲಿ ಇವತ್ತು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನು ಕರೆದಿದ್ದೀನಿ. ಇವತ್ತು ಬರೀ ನ್ಯಾಷನಲೈಸ್ ಬ್ಯಾಂಕ್ಸ್ ಅಷ್ಟೇ ಅಲ್ಲ, ಪಬ್ಲಿಕ್ ಏನು ನಮ್ಮ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅದಾಗಿರ್ಬೋದು, ಡಿಸ್ಟ್ರಿಕ್ಟ್ ಕೋಆಪರೇಟಿವ್, ಆಲ್ ಕೈಂಡ್ಸ್ ಆಫ್ ಬ್ಯಾಂಕಿಂಗ್ ಪರ್ಸನ್ಸ್ ಆರ್ ದೇರ್ ಟುಡೇ ಇವತ್ತು. ಹೌದಾ? ಯಾಕಂತಂದ್ರೆ ಇದು ಪದೇ ಆಯ್ತು ಅಂತಂದ್ರೆ ಅದು ನಿಮ್ಮ ಫೇಲ್ಯೂರ್ನೇ ಈಗ. ಯಾಕಂದ್ರೆ ನೀವು ಇಷ್ಟೆಲ್ಲ ಸೇಫ್ಟಿ ಮೇಜರ್ಸ್ ತಗೊಂಡ್ರು ಕೂಡ ಆಯ್ತು ಅಂತಂದ್ರೆ ಕೇಳಿ ಅದು ನನ್ನ ಜವಾಬ್ದಾರಿ ಆಗುತ್ತೆ. ನಾವು ಪೊಲೀಸ್ನವ್ರು ಬಂದು ಅವಾಗ ನಮ್ ಕೆಲಸ ಏನ್ಬೇಕು ಮಾಡ್ತೀವಿ, ಬಿಡುದಿಲ್ಲ. SBI ಮಾಡೇ ತೋರ್ತೀವಿ. ಈ ಮಣ್ಣುಗಳಿನೂ ಆಗಿದೆ, ಪತ್ತೆ ಆಗಿದೆ, ಇದು SBI ಮಾಡ್ತೀವಿ. ಬಟ್ ನೀವು ಮಾಡೋ ತಪ್ಪುಗಳಿಗೆ, ನೀವು ಮಾಡೋ ತಪ್ಪು ಅಂತಂದ್ರೆ ಇಟ್ ಆರ್ ದ ಪ್ರಿಸ್ಕ್ರೈಬ್ಡ್ ಏನು ಸೇಫ್ಟಿ ಗೈಡ್ಲೈನ್ಸ್. ಈ ಸೇಫ್ಟಿ ಗೈಡ್ಲೈನ್ಸ್ ಗಳನ್ನ ನೀವು ಫಾಲೋ ಮಾಡಿನೂ ಆದ್ರೆ ಎಸ್ ವಿ ಆರ್ ದೇರ್. ಬಟ್ ಮಾಡೋ ಕೆಲಸಗಳನ್ನ ನಾವು ಮಾಡದೇನೆ ನಮ್ಮ ನೆಗ್ಲಿಜೆನ್ಸ್ ಅಂದ್ರೆ ಈ ಅವಕಾಶಗಳನ್ನ ಕೊಟ್ಟಾಗ ಆಗೋ ಘಟನೆಗಳಿಗೆ ನೀವು ಕೂಡ ಅಷ್ಟೇ ಜವಾಬ್ದಾರರಾಗ್ತೀರಿ. ಏನು ನಿಮ್ಮ ಅಲಾರಾಮಿಂಗ್ ಸಿಸ್ಟಮ್ಸ್ ಗಳನ್ನ ಒತ್ತೋದ್ರಲ್ಲಿ. ಅದಕ್ಕೆ 6 months ಒಂದು ರಿಹರ್ಸಲ್ ಮಾಡಿ ನೀವೇ ಮಾಡುವುದು. ಬ್ಯಾಂಕ್ ಮ್ಯಾನೇಜರ್ ನೇತೃತ್ವ ತಗೊಂಡು, ಆಯ್ತಪ್ಪ ಈ ಸಾಯಂಕಾಲ 5 ಗಂಟೆ ಆಯ್ತು ಹೇಗೆ, ಬೆಳಿಗ್ಗೆ 10 ಗಂಟೆ ಆಯ್ತು ಹೇಗೆ, ಮಧ್ಯಾಹ್ನ ಊಟ ಟೈಮಲ್ಲಿ ಆಯ್ತು ಹೇಗೆ. ಯುವರ್ ಪೀಪಲ್ ಶುಡ್ ಬಿ ಟ್ರೈನ್ಡ್ ಟು ಯೂಸ್ ಯುವರ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್. ನಿಮ್ ಬ್ಯಾಂಕ್ ಅಲ್ಲಿ ಇರುವಂತಹ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ಕೊಳ್ಳೋದಕ್ಕೆ ಅವರು ಟ್ರೈನ್ ಆಗಬೇಕು. 6 months ಒಂದ್ಸರಿ ನೀವು ರಿಹರ್ಸಲ್ ಮಾಡಿದ್ರೆ ದೇ ವಿಲ್ ಬಿ ಮೆಂಟಲಿ ಟ್ರೈನ್ಡ್. ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂತಂತೇಳಿ ಯಾರು ಗೊತ್ತಾಗುತ್ತೆ, ಗೊತ್ತೇ ಆಗಲ್ಲ. ಕಾಲಲ್ಲಿ ಇರುತ್ತೆ, ಕೈಯಲ್ಲಿ ಇರುತ್ತೆ, ಟೇಬಲ್ ಒಳಗಡೆ ಇರುತ್ತೆ. ಅವನು ಎಲ್ಲೋ ನಲ್ಲಿ ಲಾಕರ್ ರೂಮ್ ಹತ್ರ ಹೋಗಿರ್ತಾನೆ. ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ, ಯಾರು ಗೊತ್ತಿರುತ್ತೋ ಗೊತ್ತೂ ಆಗಲ್ಲ. ಸೊ ಇದನ್ನ ಟ್ರೈನಿಂಗ್ ಮಾತ್ರ ಸಾಧ್ಯ. ನಾವು ರೆಡಿ, ಆರ್ ಯು ರೆಡಿ ಎಂದು ನಿಂಬರಿಗೆಯವರ ಖಡಕ್ ಪ್ರಶ್ನೆ. ಬ್ಯಾಂಕಿಂಗ್ ಸೆಕ್ಟರ್ಗೆ ನಿಮಗೆ ನಂಬಿಕೆನೆ ಏನು? ನಂಬಿಕೆನೆ ಬಂಡವಾಳ, ಭದ್ರತೆ ಅದರ ಏನು ಕೀಲಿ ಕೈ. ನಿಮಗೆ ನಂಬಿಕೆನೆ ಬಂಡವಾಳ, ಭದ್ರತೆನೆ ಅದರ ಕೀಲಿ ಕೈ. ನಾವು ಕೂಡ ಬ್ರೆಡ್ ಅಂಡ್ ಬಟರ್ ಪೊಲೀಸ್ ಇಲಾಖೆ. ಅದು ನಾವು ಕ್ರೈಮ್ ಪ್ರಿವೆನ್ಷನ್ ಅಂಡ್ ಕ್ರೈಮ್ ಡಿಟೆಕ್ಷನ್ ಏನು ನಮ್ದು ಎವ್ರಿಡೇ ಡ್ಯೂಟಿ, ಅಂಡ್ ಇಟ್ ಇಸ್ ದ ಬ್ರೆಡ್ ಅಂಡ್ ಬಟರ್ ಆಫ್ ಮೀ ಅಂಡ್ ಮೈ ಫ್ಯಾಮಿಲಿ. ಅದೇ ರೀತಿ ಕೂಡ ನಿಮ್ಮದು ನಂಬಿಕೆಯ ಬಂಡವಾಳ, ಭದ್ರತೆ ಅದರ ಕೀಲಿ ಕೈ. ಯಾಕಂತಂದ್ರೆ ವಿ ಆರ್ ರೆಡಿ ಟು ವರ್ಕ್ ವಿತ್ ಯು ಪೀಪಲ್, ವೆದರ್ ಯು ಪೀಪಲ್ ಆರ್ ರೆಡಿ ಟು ವರ್ಕ್ ವಿತ್ ಅಸ್. ಯಾಕಂದ್ರೆ ನಾವು ಜನಸೇವೆಗೆ 24/7 365 days ವಿ ಆರ್ ರೆಡಿ. ಅದೇ ರೀತಿ ಬ್ಯಾಂಕ್ಗಳು ಕೂಡ ರೆಡಿ ಇದಾವ. ಪ್ರಶ್ನೆ ಬರೋದು ಅದು. ಇವಾಗ ಚೆಕ್ ಲಿಸ್ಟ್ ಕುರಿತು ವಿಜಯಪುರ SP ಅವರಿಂದ ವಿವರಣೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಇಷ್ಟೆಲ್ಲ ಬಂದಿದ್ದೀರಾ. ಸೊ ವಿ ಹ್ಯಾವ್ ಗಿವನ್ ಎ ಡಿಟೇಲ್ಡ್ ಗೈಡ್ಲೈನ್ಸ್. ಐ ಹ್ಯಾವ್ ಗಿವನ್ ಎನ್ ಇಂಡಿವಿಜುವಲ್ ಎ ಪ್ರಿಪೇರ್ಡ್ ನೋಟ್ಸ್ ತರನೇ ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ಇವುಗಳನ್ನ ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.